ಯಾವ ದೇಶದಿಂದ ತೈಲವನ್ನ ಖರೀದಿ ಮಾಡಬೇಕು, ಎಷ್ಟು ಖರೀದಿ ಮಾಡಬೇಕು ಅನ್ನೋದನ್ನ ಅಮೆರಿಕ ಅಥವಾ ಬೇರೆ ಯಾವ ದೇಶವೂ ನಿರ್ಧಾರ ಮಾಡೋದಿಲ್ಲ. ಇದು ಸಂಪೂರ್ಣವಾಗಿ ಭಾರತದ ಸ್ವತಂತ್ರ ನಿರ್ಧಾರ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಅಮೆರಿಕ ತೆಗೆದುಕೊಂಡಿರುವ ಒಂದು ನಿರ್ಧಾರ ತುಂಬಾ ಚರ್ಚೆಗಂತೂ ಕಾರಣ ಆಗಿದೆ. ಅಮೆರಿಕ ರಷ್ಯಾದ ತೈಲದ ಮೇಲಿನ ರಿಯಾಯಿತಿಯನ್ನ ಮುಗಿಸಿದೆ. ಆದರೂ ಭಾರತ ತಲೆ ಬಾಗಿಲ್ಲ. ತೈಲ ಖರೀದಿ ಮುಂದುವರಿಸ್ತೀವಿ ಅಂತಾನೂ ಹೇಳ್ಕೊಂಡಿದೆ. ಇರಾನ್ ಯುದ್ಧ ಹಾಗೆ ಅದರ ಪರಿಣಾಮವಾಗಿ ಜಾಗತಿಕ ತೈಲ ಪೂರೈಕೆಯಲ್ಲಿ ಉಂಟಾದ ಅನಿಶ್ಚಿತತೆ ಹಿನ್ನೆಲೆಯಲ್ಲಿ ಮಾರ್ಚ್ ಮೊದಲಿನಲ್ಲೇ ಅಮೆರಿಕ ರಷ್ಯಾದ ತೈಲ ಹಾಗೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿದ್ದ ಕೆಲವು ನಿರ್ಬಂಧಗಳನ್ನು 30 ದಿನಗಳ ಕಾಲ ಸಡಿಲಿಸಿತ್ತು. ಈ ಸಡಿಲಿಕೆ ಈಗಾಗಲೇ ಸಾಗಣೆಯಲ್ಲಿದ್ದ ರಷ್ಯಾದ ಕಚ್ಚಾ ತೈಲಕ್ಕೆ ಮಾತ್ರ ಅನ್ವಯಿಸಿತು. ಅಂದ್ರೆ ಆಗ್ಲೇ ಲೋಡ್ ಆಗಿ ಹಡಗಿನಲ್ಲಿ ಸಾಗ್ತಾ ಇದ್ದ ತೈಲಕ್ಕೆ ಮಾತ್ರ ಅಮೆರಿಕ ತಾತ್ಕಾಲಿಕ ವಿನಾಯಿತಿ ಕೊಟ್ಟಿತ್ತು. ಆದ್ರೀಗ 30 ದಿನಗಳ ಅವಧಿ ಮುಗಿದಿದೆ. ಅಮೆರಿಕ ಈ ವಿನಾಯಿತಿಯನ್ನ ಮುಂದುವರಿಸಬಾರದು, ಮತ್ತಷ್ಟು ವಿಸ್ತರಿಸಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಯುಎಸ್ ಖಜಾನೆಯ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರು ರಷ್ಯಾದ ತೈಲಕ್ಕೆ ಕೊಟ್ಟ ವಿನಾಯಿತಿ ಇನ್ನು ಮುಂದೆ ಇರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ತೈಲದ ವಿಷಯದಲ್ಲೂ ಇದೇ ರೀತಿಯ ನೀತಿಯನ್ನ ಅಮೆರಿಕ ಅನುಸರಿಸಿದೆ. ಆದರೆ ಭಾರತದ ನಿಲುವು ಮಾತ್ರ ಬದಲಾಗಿಲ್ಲ. ಅಮೆರಿಕ ತನ್ನ ದೇಶದ ಹಿತಾಸಕ್ತಿಯನ್ನು ನೋಡಿಕೊಂಡು ಇಂತಹ ನಿರ್ಧಾರ ತೆಗೆದುಕೊಳ್ಳಬಹುದು. ಆದರೆ ಅದು ಭಾರತದ ಆಮದು ನೀತಿಯನ್ನ ನಿರ್ಧಾರ ಮಾಡೋದಿಲ್ಲ. ಭಾರತೀಯ ಅಧಿಕಾರಿಯೊಬ್ಬರ ಮಾತುಗಳನ್ನು ಉಲ್ಲೇಖ ಮಾಡಿರೋ ಒಂದು ಪತ್ರಿಕೆ ಈ ವರದಿ ಮಾಡಿದೆ. ಅಮೆರಿಕದ ಈ ನಿರ್ಧಾರಕ್ಕೆ ಭಾರತ ಬದ್ಧವಲ್ಲ. ಆ ಅಧಿಕಾರಿ ಹೇಳೋ ಹಾಗೆ ರಷ್ಯಾದಿಂದ ತೈಲ ಮತ್ತು LPG ಖರೀದಿ ಮಾಡೋದಕ್ಕೆ ನಮ್ಮ ಪ್ರಯತ್ನಗಳು ಮುಂದುವರಿತಾನೇ ಇದೆ. ನಿರ್ಬಂಧಗಳಿಗೆ ಒಳಪಡೋದಿಲ್ಲದ ಸಂಸ್ಥೆಗಳಿಂದ ಕಚ್ಚಾ ತೈಲ ಮತ್ತು LPG ಎರಡನ್ನೂ ಭಾರತ ಮುಂದುವರಿಸಿ ಆಮದು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದರೆ ಅಮೆರಿಕ ತನ್ನ ಮಟ್ಟಿಗೆ ರಷ್ಯಾದ ತೈಲದ ಮೇಲೆ ಕಠಿಣ ನೀತಿ ಅನುಸರಿಸಿದ್ರೂ ಭಾರತ ತನ್ನ ಇಂಧನ ಭದ್ರತೆ, ಬೆಲೆ ಮತ್ತು ಪೂರೈಕೆಯನ್ನು ಗಮನದಲ್ಲಿಟ್ಕೊಂಡು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಭಾರತದ ಅವಶ್ಯಕತೆ ದೊಡ್ಡದು, ಜನಸಂಖ್ಯೆ ಹೆಚ್ಚಿನದು, ಕೈಗಾರಿಕಾ ಬೆಳವಣಿಗೆ ಕೂಡ ಫಾಸ್ಟ್ ಆಗಿ ನಡೀತಾ ಇದೆ. ಸೊ ಇಂತಹ ಸಿಚುವೇಶನ್ ನಲ್ಲಿ ತೈಲ ಮತ್ತು LPG ಪೂರೈಕೆಯಲ್ಲಿ ಸ್ಥಿರತೆ ಬಹಳ ಮುಖ್ಯವಾಗಿರುತ್ತೆ. ಸೊ ವರದಿ ಪ್ರಕಾರ ಇತ್ತೀಚೆಗೆ ಭಾರತೀಯ ಸಂಸ್ಕರಣಾಗಾರಗಳು ರಷ್ಯಾ, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನಿಂದ 800,000 ಟನ್ LPG ಸರಬರಾಜುಗಳನ್ನು ಪಡೆದುಕೊಂಡಿದೆ. ಈ ಪೂರೈಕೆಗಳ ನಂತರ ಭವಿಷ್ಯದಲ್ಲಿನ ಇನ್ನಷ್ಟು LPG ಸರಕುಗಳ ಬಗ್ಗೆ ಮಾತುಕತೆ ನಡೀತಾ ಇದೆ. ವಿಶೇಷವಾಗಿ ರಷ್ಯಾದಿಂದ LPG ಖರೀದಿಸೋದ್ರ ಬಗ್ಗೆ ಪ್ರಾಥಮಿಕ ಮಟ್ಟದಲ್ಲಿ ಚರ್ಚೆ ಕೂಡ ಶುರುವಾಗಿದೆ. ಆದರೆ ಇಲ್ಲಿ ತನಕ ರಷ್ಯಾದ ಜೊತೆ ಮಾತುಕತೆ ನಡೆಸಲಾಗಿರೋ LPG ಪ್ರಮಾಣ ಇನ್ನೂ ಸೀಮಿತ ಆಗಿದೆ. ಇಲ್ಲಿ ತನಕ ಒಪ್ಪಂದವಾದ LPG ಹಡಗುಗಳು ಭಾರತಕ್ಕೆ ಬಂದಿಲ್ಲ ಅಂತಾನೂ ತಿಳಿಸಲಾಗಿದೆ. ಈಗಾಗಲೇ ಬಂದಿರೋ LPG ಪೂರೈಕೆಯಲ್ಲಿ ರಷ್ಯಾದ ಪಾಲು ದೊಡ್ಡದಿಲ್ಲ. ಪ್ರಸ್ತುತ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇರೋ LPG ಪ್ರಮಾಣ ತುಂಬಾ ದೊಡ್ಡದಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ LPG ಪೂರೈಕೆ ಬಗ್ಗೆ ಸಂಬಂಧಪಟ್ಟ ಮಾತುಕತೆಗಳು ನಡೀತಾ ಇವೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಹೇಳೋದಾದ್ರೆ ಅಮೆರಿಕ ತನ್ನ ವಿನಾಯಿತಿಯನ್ನ ಹಿಂತೆಗೆದುಕೊಂಡಿದ್ರೂ ಭಾರತ ತನ್ನ ಇಂಧನ ಅಗತ್ಯವನ್ನ ಪೂರೈಕೆ ಮಾಡಿಕೊಳ್ಳೋದಕ್ಕೆ ರಷ್ಯಾದಿಂದ ತೈಲ ಮತ್ತು LPG ಖರೀದಿಯನ್ನ ಮುಂದುವರಿಸುತ್ತೆ. ಯಾವ ದೇಶದಿಂದ ತೈಲ ಖರೀದಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಭಾರತ ತನ್ನ ಹಿತಾಸಕ್ತಿ, ಆರ್ಥಿಕ ಲಾಭ ಹಾಗೆ ಜಾಗತಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.